ನಮಸ್ತೆ. ಇವತ್ತು ನಾವು ಹೈಪರ್ ಟೆನ್ಷನ್ ಅಥವಾ ಅಧಿಕ ರಕ್ತದೊತ್ತಡದ ಬಗ್ಗೆ ತಿಳಿದುಕೊಳ್ಳೋಣ. ಸೊ ಏನಪ್ಪ ಈ ಹೈಪರ್ ಟೆನ್ಷನ್ ಅಥವಾ ರಕ್ತದೊತ್ತಡ ಅಂತ ಅಂದರೆ, ಹೈ ಬ್ಲಡ್ ಪ್ರೆಷರ್ ಆಫನ್ಲಿ ಕಾಲ್ಡ್ ಆಸ್ ಸೈಲೆಂಟ್ ಕಿಲ್ಲರ್ ಈಸ್ ದ ಪ್ರೆಷರ್ ಆಫ್ ಅ ಬ್ಲಡ್ ಇನ್ ದ ಆರ್ಟ್ರೀಸ್. ಅಂದರೆ ಇದೊಂದು ಹೈಪರ್ ಟೆನ್ಷನ್ ಅನ್ನೋದು ಒಂದು ಸೈಲೆಂಟ್ ಕಿಲ್ಲರ್ ಇದ್ದಂಗೆ. ಇದೇನು ಮಾಡುತ್ತೆ ಅಂತಂದರೆ ರಕ್ತನಾಳಗಳಲ್ಲಿ ಪ್ರೆಷರ್ನ ಇನ್ಕ್ರೀಸ್ ಮಾಡುತ್ತೆ. ಸೊ ಆವಾಗ ಪ್ರೆಷರ್ ಇನ್ಕ್ರೀಸ್ ಮಾಡಿದಾಗ ನಮಗೆ ಬಿ ಪಿ ಮೆಷರ್ಮೆಂಟು ಜಾಸ್ತಿ ಬರುತ್ತೆ. ಸೊ ಇದನ್ನು ನಾವು ಬ್ಲಡ್ ಪ್ರೆಷರ್ ಅಥವಾ ರಕ್ತದೊತ್ತಡ ಅಂತೀವಿ. ಅಂದರೆ ಪ್ರೆಷರ್ ಜಾಸ್ತಿ ಆಗೋದನ್ನ ನಾವು ರಕ್ತದೊತ್ತಡ ಅಂತೀವಿ. ಸೊ ಇದಕ್ಕೆ ಮೇಯ್ನಾಗಿ ಏನಪ್ಪ ರೀಸನ್ ಅಥವಾ ಕಾಸಸ್ ಅಂತ ಅಂದರೆ ಒಬೆಸಿಟಿ, ಲೈಫ್ ಸ್ಟೈಲ್, ಜೆನೆಟಿಕ್ ಫ್ಯಾಕ್ಟರ್, ಎಕ್ಸೆಸಿವ್ ಆಲ್ಕೋಹಾಲ್, ಬರ್ತ್ ಕಂಟ್ರೋಲ್ ಪಿಲ್ಸ್ ಆ್ಯಂಡ್ ಪೇನ್ ಕಿಲ್ಲರ್ಸ್. ಸೊ ಏನಪ್ಪ ಇದಕ್ಕೆ ಕಾಸಸ್ ಅಂತ ಅಂದರೆ ತುಂಬ ಹೆವಿ ವೆಯ್ಟ್ ಅಂದರೆ ನಮ್ಮ ಬಾಡಿ ತುಂಬ ಒಬೇಸ್ ಆಗಿ ದಪ್ಪ ಆಗಿ ಇದ್ದಾಗ ಈ ಬಿ ಪಿ ಬರೋ ಚಾನ್ಸಸ್ ಇರುತ್ತೆ. ಅಂದರೆ BMI ಬಾಡಿ ಮಾಸ್ ಇಂಡೆಕ್ಸ್ ಅಂತೀವಿ, ಅದು ಜಾಸ್ತಿ ಆಗಬಾರ್ದು. ನಾರ್ಮಲ್ಗಿನ್ನ ಜಾಸ್ತಿ ಆದರೆ ಈ ಬಿ ಪಿ ಬರೋ ಅಂಥ ಚಾನ್ಸಸ್ ಇರುತ್ತೆ. ಎರಡನೇ ಕಾರಣ ಬಂದು ಲೈಫ್ ಸ್ಟೈಲ್. ಈಗಿನ ಲೈಫ್ ಸ್ಟೈಲ್ ಎಲ್ಲರೂ ನೋಡ್ತಾ ಇದ್ದೀವಲ್ಲ, ತುಂಬ ಸ್ಟ್ರೆಸ್ಫುಲ್ ಲೈಫ್ ಇರುತ್ತೆ. ಸೊ ಇದರಿಂದ ಕೂಡ ಇದು ರಕ್ತನಾಳಗಳಲ್ಲಿ ಪ್ರೆಷರ್ ಇನ್ಕ್ರೀಸ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ಲ್ಯಾಕ್ ಆಫ್ ಎಕ್ಸಸೈಸ್ ಇರ್ಬೋದು, ಸರಿಗೆ ಎಕ್ಸಸೈಸ್ ಆಗೋದಿಲ್ಲ, ಅಥವಾ ಸರಿಯಾದ ಫುಡ್ ಸ್ಟೈಲು ಅಂದರೆ ಜಾಸ್ತಿ ಸೋಡಿಯಂ ಕಂಟೆಂಟು ಇಲ್ಲ ಔಟ್ಸೈಡ್ ಫುಡ್ ಜಾಸ್ತಿ ತೊಗೊಳ್ಳೋದು, ಜಂಕ್ ಫುಡ್ಸ್ ಜಾಸ್ತಿ ತೊಗೊಳ್ಳೋದು, ಈ ಥರ ಲೈಫ್ ಸ್ಟೈಲಿಂದ ಕೂಡ ನಮಗೆ ಬಿ ಪಿ ಬರೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಮೂರನೇ ಜೆನೆಟಿಕ್ ಫ್ಯಾಕ್ಟರ್ ಅಂತೀವಿ. ಈ ಜೆನೆಟಿಕ್ ಫ್ಯಾಕ್ಟರ್ ಅಂದರೆ ನಮ್ಮ ಪ್ಯಾರೆಂಟ್ಸ್ಗೆ ಏನಾದರೂ ಇದ್ದರೆ ಮಕ್ಳಿಗೂ ಬರೋವಂಥ ಚಾನ್ಸಸ್ ಇರುತ್ತೆ. ಮತ್ತು ಎಕ್ಸೆಸಿವ್ ಆಲ್ಕೋಹಾಲ್ ಇಂಟೇಕು, ಯಾರು ಜಾಸ್ತಿ ಆಲ್ಕೋಹಾಲ್ ಇಂಟೇಕ್ ತೊಗೊಳ್ತಾರೆ ಅವ್ರಿಗೆ ಕೂಡ ಈ ಬ್ಲಡ್ ಪ್ರೆಷರ್ ಬರೋ ಚಾನ್ಸಸ್ ಇರುತ್ತೆ. ಮತ್ತು ಯಾರು ಬರ್ತ್ ಕಂಟ್ರೋಲ್ ಪಿಲ್ಸ್ ಅಂದರೆ ಈ ಕಾಂಟ್ರಾಸೆಪ್ಟಿವ್ಸು ತೊಗೊಳ್ತಾರೆ, ಓರಲ್ ಕಾಂಟ್ರಾಸೆಪ್ಟಿವ್ಸು, ಅದು ಕೂಡ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಮಾಡಿ ನಮಗೆ ಬಿ ಪಿ ಬರುವಂಥ ಚಾನ್ಸಸ್ ಇರುತ್ತೆ. ಯಾರು ಹೆವಿಯಾಗಿ ಪೇನ್ ಕಿಲ್ಲರ್ ತೊಗೊಳ್ತಾರಲ್ಲ ಅಂಥವ್ರಿಗೆ ಕೂಡ ಈ ಬ್ಲಡ್ ಪ್ರೆಷರ್ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಈ ಥರದ್ದು ನಾವು ಏನಾದರೂ ಲೈಫ್ ಸ್ಟೈಲ್ ಇಟ್ಕೊಂಡ್ರೆ ನಮಗೆ ಬ್ಲಡ್ ಪ್ರೆಷರ್ ಬರುವಂಥ ಚಾನ್ಸಸ್ ಇರುತ್ತೆ. ನೋಡಿ, ಇಲ್ಲಿ ನೋಡ್ಬೋದು, ನೋ ಹೈಪರ್ ಟೆನ್ಷನ್, ಹಾರ್ಟ್ ಪಂಪಿಂಗ್ ನಾರ್ಮಲಿ. ಅಂದರೆ ಯಾರಿಗೆ ಬಿ ಪಿ ಇರೋದಿಲ್ಲ ಆವಾಗ ಹಾರ್ಟು ನಾರ್ಮಲ್ಲಾಗಿ ಪಂಪ್ ಆಗುತ್ತೆ. ಬ್ಲಡ್ ಫ್ಲೋ ಕೂಡ ಈಸಿಯಾಗಿ ಬೇರೆ ವೆಸಲ್ಸ್ ಮೂಲಕ ಬೇರೆ ಕಡೆ ಎಲ್ಲ ಸರ್ಕ್ಯುಲೇಟ್ ಆಗುತ್ತೆ. ಅದೇ ನಿಮಗೆ ಹೈಪರ್ ಟೆನ್ಷನ್ ಏನಾದರೂ ಆಯಿತು ಅಂದರೆ ಹಾರ್ಟ್ ಪಂಪಿಂಗು ಚೆನ್ನಾಗಿ ಆಗೋದಿಲ್ಲ, ಹಾರ್ಡರ್ ಆಗುತ್ತೆ. ನೋಡಿ, ಇಲ್ಲಿ ನೀವು ನೋಡ್ಬೋದು ಯಾವ ಥರ ಫ್ಲೋ ಇದೆ ಅಂತ. ಬ್ಲಡ್ ಫ್ಲೋ ಮೇ ನಾಟ್ ಫ್ಲೋ ಈಸಿಲಿ ಥ್ರೂ ವೆಸಲ್ಸ್. ಇಲ್ಲಿ ನೀವು ನೋಡ್ಬೋದು ಬ್ಲಡ್ ಪ್ರೆಷರ್ ಚಾರ್ಟು. ಸೊ ನಾರ್ಮಲ್ ಇದ್ದರೆ ಬ್ಲಡ್ ಪ್ರೆಷರ್ ಹೇಗಿರುತ್ತಪ್ಪ ಅಂತಂದರೆ ಸಿಸ್ಟೋಲಿಕ್ ಪ್ರೆಷರು ಲೆಸ್ ದೆನ್ 120 ಇರುತ್ತೆ, ಡೈಸ್ಟೋಲಿಕ್ ಪ್ರೆಷರು ಲೆಸ್ ದೆನ್ 80 ಇರುತ್ತೆ. ಇದನ್ನು ನಾವು ನಾರ್ಮಲ್ ಬ್ಲಡ್ ಪ್ರೆಷರ್ ಅಂತೀವಿ. ಅಂದರೆ 120/80 ಒಳಗಡೆ ಇದ್ದರೆ ಅಥವಾ 120/80 ಇತ್ತು ಅಂತಂದರೆ ಅದು ನಾರ್ಮಲ್ ಬ್ಲಡ್ ಪ್ರೆಷರ್. ಅದೇ ಏನಾದರೂ ಸ್ವಲ್ಪ ಎಲಿವೇಟ್ ಆಗಿತ್ತು ಅಂತಂದರೆ ಬಿ ಪಿ ಸಿಸ್ಟೋಲಿಕ್ ಬಂದುಬಿಟ್ಟು 120 to 129ವರೆಗೂ ಇರುತ್ತೆ, ಡೈಸ್ಟೋಲಿಕ್ಕು ಲೆಸ್ ದೆನ್ 80 ಇರುತ್ತೆ. ಅದೇ ಹೈ ಬ್ಲಡ್ ಪ್ರೆಷರು ಸ್ಟೇಜ್ 1ನಲ್ಲಿ ಸಿಸ್ಟೋಲಿಕ್ ಬ್ಲಡ್ ಪ್ರೆಷರು 130 to 139, ಡೈಸ್ಟೋಲಿಕ್ ಪ್ರೆಷರು 80 to 89 ಇರುತ್ತೆ. ಅದೇ ಹೈ ಬ್ಲಡ್ ಪ್ರೆಷರಲ್ಲಿ ಸ್ಟೇಜ್ 2 ಅಂತೀವಿ. ಸೊ ಅದರಲ್ಲಿ ಸಿಸ್ಟೋಲಿಕ್ ಬ್ಲಡ್ ಪ್ರೆಷರು 140 ಆರ್ ಹೈಯರ್ ದೆನ್ ದಾಟ್ ಇರುತ್ತೆ, ಡೈಸ್ಟೋಲಿಕ್ ಪ್ರೆಷರು 90 ಆರ್ ಹೈಯರ್ ದೆನ್ ದಾಟ್. ಅದು ಹೈಪರ್ಟೆನ್ಸಿವ್ ಕ್ರೈಸಿಸ್ ಅಂತಂದರೆ ಈ ಟೈಮ್ನಲ್ಲಿ ಹಾಸ್ಪಿಟ್ಲಿಗೆ ಅಡ್ಮಿಷನ್ ಆಗಲೇಬೇಕಾಗುತ್ತೆ. ಯಾಕೆಂದರೆ ಬಿ ಪಿ ಸಿಸ್ಟೋಲಿಕ್ ಬಂದುಬಿಟ್ಟು ಹೈಯರ್ ದೆನ್ 180 ಆ್ಯಂಡ್ ಡೈಸ್ಟೋಲಿಕ್ ಹೈಯರ್ ದೆನ್ 120 ಇರುತ್ತೆ. ಸೊ ಆವಾಗ ಇಮ್ಮಿಡಿಯೇಟಾಗಿ ಡಾಕ್ಟರ್ನ ಮೀಟ್ ಮಾಡಿ ಅವ್ರು ಏನು ಟ್ರೀಟ್ಮೆಂಟ್ ಹೇಳ್ತಾರೆ ಅದು ಫಾಲೋ ಅಪ್ ಮಾಡ್ಕೊಳ್ಬೇಕಾಗುತ್ತೆ. ಇದು ಬಂದು ನಮಗೆ ಬ್ಲಡ್ ಪ್ರೆಷರ್ ಚಾರ್ಟು. ಇದ್ರ ಪ್ರಕಾರ ನಾವು ಬಿ ಪಿ ನಾರ್ಮಲ್ ಇದೆಯಾ ಇಲ್ವಾ ಅಂತೇಳ್ಬಿಟ್ಟು ಮೆಷರ್ ಮಾಡ್ಬೋದು. ಸೊ ಈ ಹೈಪರ್ ಟೆನ್ಷನ್ ಅಂದರೆ ಬಿ ಪಿ ಜಾಸ್ತಿ ಆದಾಗ ನಮಗೆ ಏನು ಅಂದರೆ ತುಂಬ ಅತಿಯಾದ ಬಿ ಪಿ ಆದಾಗ ಏನು ಸಿಮ್ಟಮ್ಸ್ ಅನಿಸುತ್ತೆ ಅಂತಂದರೆ ಡಿಸಿನೆಸ್, ಇರ್ರೆಗ್ಯುಲರ್ ಹಾರ್ಟ್ ಬೀಟ್, ನಾಸಿಯಾ, ವಾಮಿಟಿಂಗ್, ಫೇಂಟಿಂಗ್, ಲೋ ಪ್ರೆಷರ್, ಫ್ಯಾಟಿಗ್, ಇಷ್ಟು ಸಿಮ್ಟಮ್ಸ್ ಆಗಿರುತ್ತೆ. ಅಂದರೆ ನಮಗೆ ತಲೆ ಸುತ್ತು ಬಂದಂಗೆ ಆಗೋದು, ಇರ್ರೆಗ್ಯುಲರ್ ಅಂದರೆ ಹಾರ್ಟ್ ಬೀಟಲ್ಲಿ ರೆಗ್ಯುಲಾರಿಟಿ ಇರೋದಿಲ್ಲ, ಅಥವಾ ವಾಮಿಟಿಂಗ್ ಆ ಥರ ಅನಿಸುತ್ತೆ, ವಾಮಿಟ್ ಆಗೋಲ್ಲ, ಅಥವಾ ಸಮ್ಟೈಮ್ಸು ವಾಮಿಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ತುಂಬ ಸುಸ್ತು ಅನಿಸುತ್ತೆ. ಇದೆಲ್ಲ ಬಂದುಬಿಟ್ಟು ಹೈಪರ್ ಟೆನ್ಷನ್ನ ಸಿಮ್ಟಮ್ಸ್ ಆಗಿರುತ್ತೆ. ಈ ಬ್ಲಡ್ ಪ್ರೆಷರ್ಗೆ ಬೇರೆ ಕಾರಣಗಳು ಯಾವುದ್ಯಾವುದು ಅಂತಂದರೆ ಕಿಡ್ನಿ ಡಿಸೀಸಸ್, ಅಡ್ರಿನಲಿನ್ ಡಿಸೀಸಸ್,
ಅಬ್ನಾರ್ಮಲ್ ಬ್ಲಡ್ ವೆಸಲ್ಸ್, ಎಕ್ಲಾಂಪ್ಸಿಯಾ, ಪ್ರೀ ಎಕ್ಲಾಂಪ್ಸಿಯಾ ಇನ್ ಪ್ರೆಗ್ನೆಂಟ್ ವುಮೆನ್ ಆ್ಯಂಡ್ ಥೈರಾಯ್ಡ್ ಡಿಸೀಸಸ್. ಸೊ ಇವುಗಳು ಕೂಡ ಇಂಡೈರೆಕ್ಟಾಗಿ ಬ್ಲಡ್ ಪ್ರೆಷರ್ ಜಾಸ್ತಿ ಆಗೋದಕ್ಕೆ ಕಾರಣಗಳಾಗಿರುತ್ತೆ. ಅಂದರೆ ಯಾವುದೇ ಕಿಡ್ನಿ ಫೇಲ್ಯೂರ್ ಇರೋ ಪೇಷಂಟ್ಸ್ಗೆ ಅಥವಾ ಹಾರ್ಮೋನಲ್ ಪ್ರಾಬ್ಲಮ್ ಇರೋ ಪೇಷಂಟ್ಸು, ಸಮ್ಟೈಮ್ಸ್ ಪ್ರೆಗ್ನೆನ್ಸಿ ಇಂಡ್ಯೂಸ್ಡ್ ಹೈಪರ್ಟೆನ್ಷನ್ ಅಂತ ಬರುತ್ತೆ. ಮತ್ತು ಥೈರಾಯ್ಡ್ ಡಿಸೀಸಸ್ ಇರೋರು ಕೂಡ ಈ ಬ್ಲಡ್ ಪ್ರೆಷರು ಬರೋ ಅಂಥ ಚಾನ್ಸಸ್ ಇರುತ್ತೆ. ಸೊ ಇದಿಷ್ಟು ಇಂಡೈರೆಕ್ಟ್ ಕಾಸಸ್ ಆಗಿರುತ್ತೆ ಬ್ಲಡ್ ಪ್ರೆಷರ್ಗೆ. ಈ ಬ್ಲಡ್ ಪ್ರೆಷರು ನಾವು ಏನಾದರೂ ಸರಿಗೆ ಮೇಂಟೈನ್ ಮಾಡಿಲ್ಲ ಅಂದರೆ ಅದು ಯಾವ ಥರ ನಮಗೆ ತೊಂದರೆ ಮಾಡುತ್ತೆ ಅಂದರೆ, ಕೆಲವೊಮ್ಮೆ ಸ್ಟ್ರೋಕ್ ಆಗೋ ಚಾನ್ಸಸ್ ಇರುತ್ತೆ. ವಿಷನ್ ಲಾಸ್ ಅಂದರೆ ಕಣ್ಣು ಕಾಣಿಸ್ದೇ ಇರ್ಬೋದು. ಪ್ರೆಷರ್ ಇನ್ಕ್ರೀಸ್ ಆಗಿ ಕಣ್ಣುಗಳು ಐಸೈಟೇ ನಾವು ಕಳ್ಕೊಳ್ಬೇಕಾಗುತ್ತೆ ಸಮ್ಟೈಮ್ಸು. ಮತ್ತು ಹಾರ್ಟ್ ಫೇಲ್ಯೂರ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ಮ್ಯಾಕ್ಸಿಮಮ್ ಟೈಮಿಗೆ ನಾವು ನೋಡ್ಬೋದು ಹಾರ್ಟ್ ಅಟ್ಯಾಕ್ ಆಗೋವಂಥ ಚಾನ್ಸಸ್ ಇರುತ್ತೆ. ಸೊ ಇದಿಷ್ಟು ಬ್ಲಡ್ ಪ್ರೆಷರಿಂದ ಆಗೋವಂಥ ಕಾಂಪ್ಲಿಕೇಶನ್ಸು. ನಾವು ಅದನ್ನೇನಾದರೂ ಸರಿಗೆ ಟ್ರೀಟ್ ಮಾಡದೆ ಟೈಮ್ ಟು ಟೈಮ್ ಮೆಡಿಕೇಷನ್ಸ್ ತೊಗೊಂಡು ಡಯಟಿಂಗ್ ಮಾಡಿ ಎಕ್ಸಸೈಸ್ ಮಾಡಿ ಕಂಟ್ರೋಲ್ ಮಾಡಲಿಲ್ಲ ಅಂತಂದರೆ ಅದು ಬೇರೆ ರೀತಿಯಾಗಿ ನಮಗೆ ಪರಿಣಾಮ ಬೀರೋ ಚಾನ್ಸಸ್ ಇರುತ್ತೆ. ಅದು ಸ್ಟ್ರೋಕ್ ಆಗಿರ್ಬೋದು, ವಿಷನ್ ಲಾಸ್ ಇರ್ಬೋದು, ಹಾರ್ಟ್ ಫೇಲ್ಯೂರ್ ಇರ್ಬೋದು, ಇಲ್ಲ ಹಾರ್ಟ್ ಅಟ್ಯಾಕ್ ಇರ್ಬೋದು. ಸೊ ಇದಿಷ್ಟು ಬ್ಲಡ್ ಪ್ರೆಷರ್ನ ನಾವು ನೆಗ್ಲೆಕ್ಟ್ ಮಾಡಿದ್ರೆ, ಆಗಲೇ ಹೇಳ್ದಂಗೆ ಸೈಲೆಂಟ್ ಕಿಲ್ಲರ್ ಇದು. ಏನಾದರೂ ನೆಗ್ಲೆಕ್ಟ್ ಮಾಡಿದ್ರೆ ಈ ಥರ ಮೇಜರಾಗಿ ನಮಗೆ ಕಾಂಪ್ಲಿಕೇಶನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಬ್ಲಡ್ ಪ್ರೆಷರ್ನ ನಾವು ಹೇಗೆ ಕಂಟ್ರೋಲ್ ಮಾಡ್ಬೋದು ಅಂತಂದರೆ, ರೆಡ್ಯೂಸ್ ಸೋಡಿಯಮ್ ಅಂದರೆ ನಾವು ಸಾಲ್ಟ್ ಜಾಸ್ತಿ ತೊಗೊಂಡೋದು, ಅತಿಯಾಗಿ ತೊಗೊಳ್ಳೋದನ್ನ ಕಂಟ್ರೋಲ್ ಮಾಡಬೇಕು. ಮ್ಯಾಕ್ಸಿಮಮ್ ಸಾಲ್ಟ್ ಇಂಟೇಕ್ ಕಂಟ್ರೋಲ್ ಮಾಡಿದ್ರೆ BP ಕಡಿಮೆ ಆಗುತ್ತೆ. ರೆಡ್ಯೂಸ್ ಆಲ್ಕೋಹಾಲ್ ಅಂದರೆ ಡ್ರಿಂಕಿಂಗ್ ಎ ಲಾಟ್ ಆಫ್ ಆಲ್ಕೋಹಾಲ್ ಇನ್ಕ್ರೀಸಸ್ ಯುವರ್ ರಿಸ್ಕ್ ಆಫ್ ಡೆವಲಪಿಂಗ್ ಹೈ ಬ್ಲಡ್ ಪ್ರೆಷರ್. ಸೊ ಆಲ್ಕೋಹಾಲು ತೊಗೊಳ್ಳೇಬಾರ್ದು. ತೊಗೊಂಡ್ರೆ ಎಗೇನ್ BP ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಈಟ್ ಮೋರ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸು, ತರಕಾರಿ ಮತ್ತು ಹಣ್ಣುಗಳನ್ನ ಜಾಸ್ತಿ ತೊಗೊಳ್ಳೋದ್ರಿಂದ ಬ್ಲಡ್ ಪ್ರೆಷರ್ ಕಡಿಮೆ ಮಾಡ್ಬೋದು. ಈಟ್ ಮೋರ್ ಫೈಬರ್ ಡಯೆಟ್ ಅಂದರೆ ನಾರಿನಂಶ ಇರುವಂಥ ಡಯೆಟ್ನ ನಾವು ತೊಗೊಂಡ್ರೂ ಕೂಡ BPನ ಕಡಿಮೆ ಮಾಡ್ಬೋದು. ಈಟ್ ಮೋರ್ ಫಿಶ್, ಈಟಿಂಗ್ ಮೋರ್ ಫಿಶ್ ಮೇ ಹೆಲ್ಪ್ ಟು ಲೋವರ್ ಬ್ಲಡ್ ಪ್ರೆಷರ್ ಎಸ್ಪೆಷಲಿ ವೆನ್ ಕಂಬೈನ್ಡ್ ವಿತ್ ವೆಯ್ಟ್ ಲಾಸ್. ಸೊ ಇದು ವೆಯ್ಟ್ ಲಾಸ್ ಕೂಡ ಮಾಡುತ್ತೆ ಮತ್ತು ಹಾಗೆಯೇ BP ಕೂಡ ಕಡಿಮೆ ಮಾಡುತ್ತೆ, ಈಟಿಂಗ್ ಆಫ್ ಫಿಶ್. ದೆನ್ ಕೆಫೆನ್ ನಾಟ್ ಮೋರ್ ದೆನ್ 2 cups. ಏನು ನಾವು ಕಾಫಿ ತೊಗೊಳ್ತೀವಿ ಅದನ್ನು ದಿನಕ್ಕೆ 2ಕ್ಕಿಂತ ಜಾಸ್ತಿ ಟೈಮ್ ತೊಗೊಳ್ಳಬಾರ್ದು. ಮತ್ತು ಪ್ರಾಪರ್ ಎಕ್ಸಸೈಸ್ ಮಾಡಬೇಕು. ಎಕ್ಸಸೈಸ್ ತುಂಬ ಗೋಲ್ಡನ್ ಪಾಯಿಂಟ್ ಫಾರ್ ರೆಡ್ಯೂಸಿಂಗ್ ಆಫ್ ಬ್ಲಡ್ ಪ್ರೆಷರ್. ಸೊ ಮ್ಯಾಕ್ಸಿಮಮ್ ಎಕ್ಸಸೈಸ್ ಮಾಡೋದ್ರಿಂದ ನಾವು ಬ್ಲಡ್ ಪ್ರೆಷರ್. ಮತ್ತು ಅವಾಯ್ಡ್ ಟೇಕಿಂಗ್ ಮೆಡಿಸಿನ್ಸ್ ಲೈಕ್ NSAIDs ಅಂದರೆ ಪೇಯ್ನ್ ಕಿಲ್ಲರ್ಸ್ ಎಲ್ಲ ಜಾಸ್ತಿ ತೊಗೊಳ್ಬಾರ್ದು. ಓರಲ್ ಕಾಂಟ್ರಾಸೆಪ್ಟಿವ್ಸ್ ಕೂಡ ಡಾಕ್ಟರ್ ಅಡ್ವೈಸ್ ಇಲ್ಲದೆ ತೊಗೊಳ್ಬಾರ್ದು. ಸೊ ಇಷ್ಟು ಮಾಡಿದ್ರೆ ಬ್ಲಡ್ ಪ್ರೆಷರ್ನ ಕಂಟ್ರೋಲ್ ಮಾಡ್ಬೋದು. ಫುಡ್ ಟು ರೆಡ್ಯೂಸ್ ಬ್ಲಡ್ ಪ್ರೆಷರ್. ಏನೇನಪ್ಪ ಫುಡ್ ತೊಗೊಂಡ್ರೆ ನಾವು ರೆಡ್ಯೂಸ್ ಮಾಡ್ಬೋದು BPನ ಅಂದರೆ, ಗಾರ್ಲಿಕ್ ಅಂದರೆ ಬೆಳ್ಳುಳ್ಳಿ, ಮತ್ತು ಆಮ್ಲ ಈ ನೆಲ್ಲಿಕಾಯಿ ಬರುತ್ತಲ್ಲ ಆ ಥರದ್ದು ತೊಗೊಳ್ಬೋದು. ಗ್ರೇಪ್ಸ್ ಫ್ರೂಟ್ಸು ಮತ್ತು ಸನ್ಫ್ಲವರ್ ಸೀಡ್ಸಲ್ಲಿ ಕೂಡ ನಾವು ಇದು ಬ್ಲಡ್ ಪ್ರೆಷರ್ನ ಕಡಿಮೆ ಮಾಡ್ಬೋದು. ಲೆಮನ್ ಜ್ಯೂಸು, ವಾಟರ್ ಮೆಲನ್ ಜ್ಯೂಸು, ಮತ್ತು ಗಾವಾ ಅಂದರೆ ಸೀಬೆಕಾಯಿ, ಪಾಲಕ್, ಮತ್ತು ಕೊರಿಯಂಡರು, ಮತ್ತು ಬನಾನಾ, ಮತ್ತು ಬ್ಲ್ಯಾಕ್ಬೆರಿ, ಸ್ಕಿಮ್ಡ್ ಮಿಲ್ಕ್, ಡ್ರಮ್ ಸ್ಟಿಕ್, ಬಿಟ್ಟರ್ ಗಾರ್ಡ್, ಕಿವಿ ಫ್ರೂಟ್ಸ್, ಗೀ. ಅದ್ರ ಜೊತೆ ಈ ಹೋಮ್ ರೆಮಿಡೀಸ್ ಅಂದರೆ ಈ ಜಿಂಜರ್ದು ರಸ ಕೂಡ ಕುಡಿಯೋದ್ರಿಂದ ಕಂಟ್ರೋಲ್ ಮಾಡ್ಬೋದು. ಮೆಂತ್ಯ ನೆನೆಸಿ ಆ ನೀರು ಕುಡಿಯೋದ್ರಿಂದ, ಹನಿ ಮತ್ತು ಈ ಈರುಳ್ಳಿ ರಸದಿಂದ ಕೂಡ ನಾವು BPನ ಕಂಟ್ರೋಲ್ ಮಾಡ್ಬೋದು. ಜೀರಿಗೆ ನೆನೆಸಿ ಅದನ್ನು ತಗೊಳ್ಳೋದ್ರಿಂದ, ಜೀರಿಗೆ ಪೇಸ್ಟ್ ಮಾಡಿ ತಗೊಳ್ಳೋದ್ರಿಂದ, ಮತ್ತು ವಾಟರ್ ಮೆಲನ್ ಜ್ಯೂಸ್ ಕುಡಿಯೋದ್ರಿಂದ ಕೂಡ ನಾವು BPನ ಕಂಟ್ರೋಲ್ ಮಾಡ್ಬೋದು. ಇದಿಷ್ಟು ಬಂದು ಹೋಮ್ ರೆಮಿಡೀಸ್ BP ಕಡಿಮೆ ಮಾಡಲಿಕ್ಕೆ.